ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕ ಸಮರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿಯ ಪ್ಲಾನ್ ಸಿದ್ಧಗೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಲೋಕಸಭೆ ಚುನಾವಣೆಯ ಹಿನ್ನೆಲೆ ಕೈಪಾಳ್ಯದಿಂದ ಯಾವ ರೀತಿಯ ತಂತ್ರಗಾರಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಆಲ್ರೆಡಿ ಕಾಂಗ್ರೆಸ್ ಪಾಳ್ಯದಲ್ಲಿ ಲೋಕಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪೈಪೋಟಿ ನಡೀತಾ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ಲೋಕ ಸಮರದಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ಶಸ್ತ್ರಾಭ್ಯಾಸ ಕೂಡ ಪ್ರಾರಂಭಿಸಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕಾಂಗ್ರೆಸ್ಗೆ ಕಾಡ್ತಾ ಇದೆ ಪ್ರಬಲ ಅಭ್ಯರ್ಥಿಗಳ ಕೊರತೆ. ರಾಜ್ಯದಲ್ಲಿ ಹೆಚ್ಚಿನ ಸೀಟ್ ಗೆಲ್ಲೋದಕ್ಕೆ ಹೈಕಮಾಂಡ್ ತಯಾರಿ ಮಾಡ್ಕೊಳ್ತಾ ಇದೆಯಂತೆ. 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಈಗಾಗಲೇ ಸರ್ವೆ ಆರಂಭಿಸಿದೆ ಕಾಂಗ್ರೆಸ್ ಹೈಕಮಾಂಡ್. ಗೆಲ್ಲುವ ಕುದುರೆಗಳು ಇಲ್ಲದೆ ಚಿಂತೆಗೆ ಬಿದ್ದಿದ್ದಾರೆ ಕಾಂಗ್ರೆಸ್ನ ನಾಯಕರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಲ್ಲೆಲ್ಲಿ ಸಮಸ್ಯೆ, 15ಕ್ಕೂ ಹೆಚ್ಚು ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದಷ್ಟು ಕಡೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಸಂಖ್ಯೆಯೇ ಹೆಚ್ಚಳ ಆಗ್ಬಿಟ್ಟಿದೆ. ಅಲ್ಲೂ ಕೂಡ ಪೈಪೋಟಿ ಇರೋದ್ರಿಂದ ಯಾವ ರೀತಿಯ ಅಭ್ಯರ್ಥಿಗಳನ್ನ ಫೈನಲ್ ಮಾಡಬೇಕು ಅನ್ನುವಂತ ಚಿಂತೆ. ಒಂದ್ ಕಡೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಇಲ್ಲ, ಮತ್ತೊಂದು ಕಡೆ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಳ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡುತ್ತೆ ಅನ್ನುವಂತ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ದೊಡ್ಡ ಮಟ್ಟದ ಪ್ಲಾನ್ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ಲೋಕ ಸಮರವನ್ನ ಶತಾಯಗತಾಯ ಪ್ರಯತ್ನ ಮಾಡಿ ಗೆಲ್ಲಲೇಬೇಕು ಅಂತ. 15 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ, ಇನ್ನುಳಿದ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪೈಪೋಟಿ. ಯಾವ ರೀತಿ ನಿಭಾಯಿಸ್ತಾರೆ ಕಾಂಗ್ರೆಸ್ನ ನಾಯಕರು? ಖಂಡಿತ ಶ್ರುತಿ, ಖಂಡಿತ ಕಾಂಗ್ರೆಸ್ಗೆ ಈ ಬಾರಿ ಲೋಕಸಭೆಯನ್ನ ಹೆಚ್ಚಿನ ಸೀಟಲ್ಲೂ ಅದರಲ್ಲೂ ರಾಜ್ಯಸಭೆಯಲ್ಲಿ ಭಾರಿ ನಿರೀಕ್ಷೆಯನ್ನು ಹೈಕಮಾಂಡ್ ನಾಯಕರು ಇಟ್ಕೊಂಡು ಕೂತಿದ್ದಾರೆ. ಆದರೆ ರಾಜ್ಯದಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇದೆ. ಈಗಾಗಲೇ 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹುಡುಕಾಟ ಆರಂಭವಾಗಿದೆ. ಹೆಚ್ಚಾಗಿ ಆಕಾಂಕ್ಷಿಗಳಿದ್ದಾರೆ, 3-4 ಆಕಾಂಕ್ಷಿಗಳಿದ್ದಾರೆ. ಆದರೆ ಅದರಲ್ಲಿ ಪ್ರಬಲರಿಲ್ಲ ಅನ್ನುವಂಥದ್ದು ಬಹಳ ಚಿಂತಿತವಾಗಿರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಬಲ ಅಭ್ಯರ್ಥಿಗಳನ್ನು ಬೇರೆ ಪಕ್ಷಗಳಿಂದ ಕರ್ಕೊಂಬರೋದಾಗಲಿ ಅಥವಾ ಇರ್ತಕ್ಕಂತಹ ಇನ್ನೊಂದಷ್ಟು ಅಭ್ಯರ್ಥಿಗಳನ್ನು ಹುಡುಕಾಟ ಮಾಡೋದಾಗ್ಲಿ ಎಲ್ಲ ಕೆಲಸಗಳು ಈಗಾಗಲೇ ಆರಂಭವಾಗಿದ್ದಾವೆ. ಅದರ ಜೊತೆಗೆ 13-14 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಈಗಾಗಲೇ ಮೌಖಿಕ ಸೂಚನೆಯನ್ನು ಕೂಡ ಕೊಡಲಾಗಿದೆ. ನಿಮ್ಮನ್ನ ಅಭ್ಯರ್ಥಿ ಮಾಡಲಾಗುತ್ತೆ, ನೀವು ರೆಡಿಯಾಗಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಜನವರಿ ತಿಂಗಳಲ್ಲಿ ಮೊದಲ ಪಟ್ಟಿ ಕಾಂಗ್ರೆಸ್ನಿಂದ ಬಿಡುಗಡೆ ಆಗುತ್ತೆ. ಅದರಲ್ಲಿ ರಾಜ್ಯದ 15 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ. ಇನ್ನು ಉಳಿದಂತೆ ಲೋಕಸಭಾ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ಸಮರಾಭ್ಯಾಸ ಆರಂಭ ಆಗಿದ್ರೂ ಕೂಡ ಅಭ್ಯರ್ಥಿಗಳ ಕೊರತೆ ಮತ್ತು ಅಭ್ಯರ್ಥಿಗಳ ಸಂಪನ್ಮೂಲಗಳ ಕ್ರೋಢೀಕರಣ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿದ್ದಾವೆ. ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾಕಂದ್ರೆ ವೀಕ್ಷಕರನ್ನ ನೇಮಿಸಿ ಸಚಿವರಿಗೆ ಒಂದಷ್ಟು ಹೊಣೆಯನ್ನು ಕೊಡಲಾಗಿತ್ತು. ಆಕಾಂಕ್ಷಿಗಳ ಸಂಖ್ಯೆ ಎಷ್ಟಿದ್ದಾರೆ, ಅವರು ಯಾವ ರೀತಿಯಾಗಿ ಸಮರ್ಥರಿದ್ದಾರಾ ಇಲ್ಲ ಅನ್ನುವಂಥ ವರದಿ ಕೊಡಿ ಅನ್ನುವಂಥದ್ದು. ಆದರೆ ಇನ್ನೂ ಕೂಡ ವರದಿ ಬಂದಿಲ್ಲ. ಮತ್ತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ DCM DK ಶಿವಕುಮಾರ್ ಕೂಡ ಇದೇ 20ನೇ ತಾರೀಕಿಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗೆ ನೀವು ವರದಿ ಕೊಡಿ, ಅಷ್ಟರೊಳಗೆ ನಾವು ಅಭ್ಯರ್ಥಿಗಳನ್ನು ಸೂಕ್ತವಾಗಿ ಆಯ್ಕೆ ಮಾಡಿ ಕಳಿಸಬೇಕಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕೆ ಸಿಎಂ DCM 19ನೇ ತಾರೀಕಿಗೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗೋ ನಿಟ್ಟಿನಲ್ಲಿ 15 ಸೀಟ್ಗಳ ಮೊದಲ ಏನು ಅಭ್ಯರ್ಥಿಗಳ ಘೋಷಣೆ ಆಗಬೇಕು, ಅದರ ಬಗ್ಗೆ ಒಂದು ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಜೊತೆಗೆ ಪ್ರಬಲ ಅಭ್ಯರ್ಥಿಗಳನ್ನು ಯಾವ ರೀತಿಯಾಗಿ ಹುಡುಕ್ಬೇಕು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೂಡ ಹೈಕಮಾಂಡ್ ನಾಯಕರಿಂದ ತೆಗೆದುಕೊಂಡು ಬರೋರಿದ್ದಾರೆ ಅನ್ನುವಂಥದ್ದು ಲೆಕ್ಕಾಚಾರಗಳಿದ್ದಾವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ತಯಾರಾಗ್ತಾ ಇದ್ರು ಕೂಡ ಸಮರ್ಥ ಅಭ್ಯರ್ಥಿಗಳ ಕೊರತೆ ಅಂತೂ ಖಂಡಿತವಾಗಿ ಕಾಡ್ತಾ ಇದೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.